ನಮಗೂ ಒಳ್ಳೇದಲ್ವಾ. ಅಲ್ಲಿ ತುಂಬಾ 50 ರೂಪಾಯಿ ಜಾಸ್ತಿ ಹಾ, ಇದೆ ಅಂತ. ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಕಡಿಮೆ ಸಿಗುತ್ತೆ. ಪ್ಲಸ್ ಅಲ್ಲಿ ಹೊಸದು ಸಿಗುತ್ತೆ, ಇಲ್ಲಿ ಸೆಕೆಂಡ್ಸು. ಈಗ ನಾನು ಓದಿರ್ತೀನಿ, ನಾನು ಓದಾದ್ಮೇಲೆ ಏನಿದೆ ಯೂಸ್ ಇಲ್ಲ. ಕಂಪಲ್ಸರಿ ಇನ್ನೊಬ್ರು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ರೇಟ್ಗೆ ಒಂದು 20%ಗೋ 30%ಗೋ ಕೊಟ್ಬಿಟ್ಟು ಹೋಗ್ತೀನಿ. ಸೊ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಸರ್, ಎಲ್ರಿಗೂ ಈಗ ಹೆಲ್ಪ್ ಫುಟ್ಪಾತ್ ತೆರವು ಅಂತ ಈಗ ಅವಿನಿ ರೋಡ್ ಕಡೆ ಬಂದಿದ್ದಾರೆ. ಹ್ಮ್ ಈಗ ಒಂದ್ ಕಡೆ ಎಲ್ಲಾ ಕಡೆಯಿಂದನೂ ತೆರವು ಮಾಡ್ಕೊಂಡ್ ಬರ್ತಾ ಇದಾರೆ. ಓಕೆ. ಆಯ್ತಾ? ಯಾಕಂದ್ರೆ ಇಲ್ಲಿ ನೋಡಿ ತುಂಬಾ ಕಷ್ಟ. ನೋಡಿ ಇವರು ಅಲ್ಲಿಂದ ಅಲ್ಲಿವರೆಗೂ ಹಾಕೊಂಡಾಗ ಓಡಾಡೋದು ಕಷ್ಟ. ವಯಸ್ಸಾದವ್ರು ನೋಡಿ, ವಯಸ್ಸಾದವರು, ಮಕ್ಕಳು ಮರಿ ಎಲ್ಲ ಇರ್ತಾರೆ. ಓಡಾಡಕ್ಕೆ ಹಿಂಸೆ ಆಗುತ್ತೆ. ನಿಮ್ಗೆ ಆ ತರ ಫೀಲ್ ಆಗಲ್ಲ ಓಡಾಡ್ಬೇಕಾದ್ರೆ? ಇಲ್ಲ, ಈಗ ನೋಡಿ ಸ್ವಲ್ಪ ಜಾಗ ಬಿಟ್ರೆ ಓಕೆ. ಜನ ಜಾಸ್ತಿ ಕ್ರೌಡ್ ಆದ್ರೆ ಏನಾಗುತ್ತೆ, ತೀರಾ ಹಾಕೊಂಡ್ಬಿಟ್ಟು ಫುಲ್ ಕ್ಲೋಸ್ ಮಾಡ್ಬಿಟ್ರೆ ಕಂಪಲ್ಸರಿ ಎಲ್ರಿಗೂ ಪ್ರಾಬ್ಲಮ್ ಆಗೇ ಆಗುತ್ತೆ. ಇಷ್ಟು ಚಿಕ್ಕದ ಹಾಕೊಂಡು ವ್ಯಾಪಾರ ಮಾಡ್ಕೊಂಡ್ರೆ ಏನೂ ಆಗಲ್ಲ. ಈಗ ಇವ್ರಿಗೆ ಕಂಪಲ್ಸರಿ ಆಗಿ ಪರ್ಮನೆಂಟಾಗಿ ಇಲ್ಲೇ ಇರಲ್ಲ. ಈಗ ಸಾಯಂಕಾಲ ಆಯ್ತಾ ಎತ್ಕೊಂಡು ಹೋಗ್ತಾರೆ, ಬೆಳಗ್ಗೆ ಬಂದು ಹಾಕೊಂತಾರೆ. ಏನೋ ಎಲ್ರದ್ದು ಹೊಟ್ಟೆ ಪಾಡು ಇದ್ದೇ ಇರುತ್ತಲ್ವಾ. ನನಗೊಂದು 50 ರೂಪಾಯಿ ಸೇವ್ ಆದರೆ ಅವ್ರಿಗೊಂದು 50 ರೂಪಾಯಿ ಲಾಭ ಆಗಿರುತ್ತೆ. ಸೊ ಇರಲಿ, ಫುಟ್ಪಾತ್ ವ್ಯಾಪಾರ ತೀರಾ ತೆಗಿಬೇಕು ಅಂತ ಏನಿಲ್ಲ. ತೆಗೆದ್ರೆ ಏನು ಮಾಡಬೇಕು, ಇವ್ರಿಗೆ ಸ್ವಲ್ಪ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದು. ಸೊ ಕಂಪಲ್ಸರಿ ನಾವು ವ್ಯವಸ್ಥೆ ಮಾಡ್ಕೊಡ್ಬೋದಾ? ನಾವು ಅರ್ಥ ಮಾಡ್ಕೊಳ್ಳೋ ತರ. ಯಾಕಂದ್ರೆ ಹೊರ ರಾಜ್ಯದಿಂದ ಬಂದಿರೋದು ಸುಮಾರು ಜನ ಇರ್ತಾರೆ, ನೀವೇ ನೋಡ್ತಾ ಇರ್ತೀರಾ. ಕಂಪಲ್ಸರಿ ನಮ್ಮ ರಾಜ್ಯದಲ್ಲೂ ಸ್ವಲ್ಪ 1% ಇತ್ತು ಅಂದ್ರೆ ಇಲ್ಲಿ 90% ಅವರೇ ಇರ್ತಾರೆ. ಏನ್ ಹೇಳ್ತೀರಾ ಅದಕ್ಕೆ ಏನು ಮಾಡ್ಬೇಕಂದ್ರೆ ಫಸ್ಟು ನಮ್ಮವ್ರಿಗೆ ಆದ್ಯತೆ ಕೊಡಬೇಕು. ಯಾವ ತರ ಕೊಡ್ಬೇಕು ಅಂತ? ಯಾಕೆಂದ್ರೆ ನೋಡ್ಬೋದು, ಈಗ ಇವರು ವೋಟರ್ ಐ ಡಿ ಇರ್ಬೋದು, ಡಾಕ್ಯುಮೆಂಟೇಶನ್ ಇರ್ಬೋದು, ಪ್ರತಿಯೊಂದು ಐಡೆಂಟಿಫೈ ಮಾಡೋದಕ್ಕಂತೂ ಆಧಾರ್ ಎಲ್ಲದೂ ಇದ್ದೇ ಇರುತ್ತೆ. ಬಾಂಗ್ಲಾದೇಶದವರೆಲ್ಲ ಬಂದು ಸೇರ್ಕೊಂಡು ಕೂತ್ಕೊಂಡು ಇವತ್ತು ವೋಟರ್ ಐಡಿ ಎಲ್ಲ ಫೇಕ್ ಆಗಿ ಮಾಡ್ಕೊಂತಾ ಇದ್ದಾರೆ. ಖಂಡಿತ ಅದನ್ನೇ ಹಿಡಿಬೇಕು, ಅದನ್ನೇ ತಡಿಬೇಕಾಗಿರೋದು. ಈಗ ಫಸ್ಟ್ ಫುಟ್ಪಾತ್ ಕಾರ್ಯಾಚರಣೆ ಮಾಡಬೇಕು ಅಂತ ಹೋದ್ರೆ ಯಾವ್ದಾವ್ದು ಮೈನು ಕೆದಕ್ಬೇಕಾಗಿರೋದು, ಯಾವ್ದಾವ್ದು ಹಿಡಿಬೇಕಾಗಿರೋದು, ಎಲ್ಲಿ ಕಳ್ಳರಿದ್ದಾರೆ ಅದನ್ನ ಮೈನ್ ಹಿಡಿಬೇಕು. ಸೊ ಇದನ್ನಿಗಿಂತ ಮೈನ್ ಅದು. ತಿಮಿಂಗಿಲನ ಬಿಟ್ಬಿಟ್ಟು ನಾವು ಹಿಂದ್ಗಡೆಯಿಂದ ಆನೆ ಬಿಟ್ಬಿಟ್ಟು ಬಾಲ ಹಿಡ್ಕೊಂಡಂಗೆ ಆಗಬಾರ್ದು. ಸೊ ಅದನ್ನ ಫಸ್ಟ್ ಅವಾಯ್ಡ್ ಮಾಡಿದ್ರೆ ಮಿಕ್ಕಿದೆಲ್ಲ ಅವಾಯ್ಡ್ ಆಗುತ್ತೆ. ಅವಾಗ ಕರ್ನಾಟಕದಿಂದ ಆಚೆ ಹೋಗ್ತಾರಾ, ಇಂಡಿಯಾದಿಂದನೂ ಆಚೆ ಹೋಗ್ತಾರಾ ಬಾಂಗ್ಲಾದೇಶದವರು. ಸೊ ನಮ್ಮವ್ರಿಗೆ ಅವಶ್ಯಕತೆ ಏನಿದೆ ಫುಲ್ಫಿಲ್ ಮಾಡ್ಕೊಳಕ್ಕೆ ಈಸಿ ಆಗುತ್ತಾ. ಎಲ್ಲ ಕರ್ಕೊಂಡ್ ಬರ್ತಾ ಇರೋದು ಪಕ್ಷದವ್ರೆ ಅಂತ ಹೇಳ್ತಾರೆ. ಒಂದು ಎಲೆಕ್ಷನ್ ಗಿಮಿಕ್ಗೆ ಅಂತ ಹೇಳ್ತಾರೆ. ಏನ್ ಅಂತೀರಾ ನೀವು ಈ ವಿಚಾರವಾಗಿ? ಅಲ್ಲ, ಕೆಲವು ಕಡೆ ಪಕ್ಷದವ್ರದ್ದು ಇದೆ, ಕೆಲವು ಕಡೆ ರಾಜಕೀಯ ಬಿಟ್ಟು ಕಣ್ಬಿಟ್ಟು ನೋಡೋವಂಥವ್ರು ಇದ್ದಾರೆ. ಸೊ ಅದನ್ನು ಬಿಡಬೇಕು. ಈ ರಾಜಕೀಯ ಏನಿದೆ, ಜಾತಿ ಇವೆಲ್ಲ ಬಿಟ್ಟು ಸ್ವಲ್ಪ ಬಡವ್ರಿಗೆ ಹೆಲ್ಪ್ ಆಗೋ ಥರ ಏನೋ ಒಂದು ಮಾಡಿದ್ರೆ ಓಕೆ. ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಇನ್ನೊಬ್ಬ ಅಧಿಕಾರಿ ಆಗಲಿ ಮಾಡಿದ್ರೆ ಒಳ್ಳೇದು. ಈಗ SIR ಮಾಡಿದ್ದಾರೆ ಸರ್. SIR ಅಲ್ಲಿ ಸುಮಾರು ಜನದ ಹೆಸರುಗಳು ಡಿಲೀಟ್ ಆಗಿದ್ದಾವೆ. ಖಂಡಿತ ಖಂಡಿತ. ನಿಮ್ದು ಆಯ್ತಾ SIR? ಆಯ್ತಾ? ನಂದು ಹೆಸರು ಆಯಿತು, ಇಲ್ಲೇ ಇದೆ. ಸೊ ಯಾವೇ ಡಿಲೀಟ್ ಆಗಿದ್ದಾವೆ ಅವ್ರು ಬೇಕಾದ್ರೆ ಮತ್ತೆ ರಿನ್ಯೂವಲ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೂ ಅವಕಾಶ ಇದೆ. ಮಾಡ್ಕೋಬೋದು, ಮಾಡ್ಕೊಂಡ್ರೆ ಒಳ್ಳೇದು. ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಸೋಂಬೇರಿ ಆದ್ರೆ ನಮಗೆ ಎಫೆಕ್ಟು. ನಾಳೆ ದಿನ ಬೆಂಗಳೂರಲ್ಲಿ ಸಿಗೋ ಸೌಲಭ್ಯಗಳು ಸಿಗಲ್ಲ. ಸೊ ಮಾಡೋದು ಒಂದು ರೀತಿ ಒಳ್ಳೆಯದೇ ಇರುತ್ತೆ. ಈಗ ಯಾಕೆಂದರೆ 10 ಜನ ಒಂದು ಮನೇಲಿ ಇದ್ರು ಅಂದರೆ 10 ಜನನೂ ಇರಲ್ಲ ನೆಕ್ಸ್ಟ್ ಇಯರ್ಗೆ. ಕೆಲವರು ತೀರೋಗಿರ್ತಾರೆ, ಕೆಲವರು ಶಿಫ್ಟ್ ಆಗಿರ್ತಾರೆ, ಕೆಲವರು ಫಾರಿನ್ ಹೋಗಿರ್ತಾರೆ. ಸೊ ಅಂಥವ್ರನ್ನೆಲ್ಲ ನಾವು ಹಿಡ್ದಾಕ್ಬೋದು. ಅಂಥವ್ರು ಕಳ್ಳೋಟ ಹಾಕೋದೇನಾಗುತ್ತೆ, ತಪ್ಪುತ್ತೆ. ಸೊ ಓಕೆ, ನಾನು ಹೇಳ್ತಾ ಇದ್ದೆ ಪಕ್ಷದಿಂದನೇ ಹೇಳ್ತಾ ಇಲ್ಲ, ಕಾಂಗ್ರೆಸ್ಸು BJP ಯಾವುದೇ ದಳ ಆಗಲಿ ಯಾವುದೇ ಆಗಲಿಲ್ಲ. ಬಟ್ ಏನಪ್ಪ ಅಂದರೆ ಒಂದು ಕಾನೂನಾಗಲಿ ಒಂದು ಕಾರ್ಯವೈಖರಿನ ಜಾರಿಗೆ ತರ್ತಾವ್ರೆ ಅಂದರೆ ಸೊ ಅದರಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅಫ್ಕೋರ್ಸ್ ನಾವೇನು ಮಾಡಬೇಕು, ಒಳ್ಳೇದನ್ನ ಆಯ್ಕೆ ಮಾಡಿಕೊಂಡು ಕೆಟ್ಟದ್ದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಜನಗಳಿಗೆ ಒಳ್ಳೇದಾಗುತ್ತೆ. ಕೆಟ್ಟದ್ದು ಯಾವ ತರ ಇರ್ಬೋದು? ಖಂಡಿತ. ಈಗ ನೋಡಿ, ನೀವೀಗ ವೋಟರ್ ಐ ಡಿನ SIR ಮಾಡ್ತಾ ಇದ್ದೀರಾ. ಕೆಲವರು OTP ಕೊಟ್ಟಿರಲ್ಲ, ಕೆಲವರು ಡ್ಯೂಟಿಗೆ ಹೋಗಿರ್ತಾರೆ, ಕೆಲವರು ಬಂದು ಇನ್ಫಾರ್ಮೇಷನ್ ಕೊಟ್ಟಿರಲ್ಲ. ಸೊ ಆದರೆ ವೋಟರ್ ಐ ಡಿ ಇರುತ್ತೆ, ಕಂಪಲ್ಸರಿ ಸಿಟಿನಲ್ಲಿ ಆ ಪರ್ಸನು ಇರ್ತಾನೆ. ಸೊ ಅವನಿಗೇನಾಗುತ್ತೆ, ಡಿಲೀಟ್ ಆಗೋಗ್ಬಿಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಹಕ್ಕನ್ನ ನಾವು ಪಡ್ಕೊಳ್ಳೋಕೆ ಏನು ಮಾಡಬೇಕು, ವೋಟ್ ಹಾಕೋದು ಪ್ರತಿಯೊಬ್ಬರ ಹಕ್ಕು. ಸೊ ನಾವು ಕಂಪಲ್ಸರಿಯಾಗಿ ನಾವು ಮುಂದೆ ನಿಂತ್ಕೋ, ಸರ್ಕಾರಗಿಂತ ಅಥವಾ ಯಾರೋ ಅಧಿಕಾರಿ ಇರ್ಬೋದು, SIR ಪರ್ಸನ್ ಬಂದು ನಮ್ಮನ್ನು ಕೇಳೋಕ್ಕಿಂತ ಮುಂಚೆ ನಾವು ನನ್ನ ಏನು ರೆಸ್ಪಾನ್ಸಿಬಿಲಿಟಿ ಇದೆ ನಾವು ಅದನ್ನು ತಗೊಳ್ಳೇಬೇಕು. ವಿದ್ಯಾವಂತರಾಗಿ ಅದನ್ನು ಮಾಡಲಿಲ್ಲ ಅಂದರೆ ಕಷ್ಟ ಅಲ್ಲ. ಸರ್, ಈ ಸೋಷಿಯಲ್ SIR ಇವಾಗ ಅವಶ್ಯಕತೆ ಇತ್ತು, ಬೇಕಿರಲಿಲ್ಲ, ಮಾಡಿದ್ದಾರೆ. ಒಂದು ಪರಿಶೀಲನೆ ಮಾಡಕ್ಕೆ ಗಿಮಿಕ್ ಅನ್ಸುತ್ತಾ? ಇರ್ಬೋದು. ಬಟ್ ಯಾಕೆಂದ್ರೆ ಬೇಕಿರಲಿಲ್ಲ, SIR ಅವಶ್ಯಕತೆ ಇರಲಿಲ್ಲ. ಇದು ಡೇಟಾ ಏನಾದ್ರು ಕಲೆಕ್ಟ್ ಮಾಡ್ಕೊಳ್ಳೋ ಪ್ಲಾನ್ ಇದೆಯಾ? ಅದೇ ಈಗ SIR ಅವಶ್ಯಕತೆ ಇರಲಿಲ್ಲ, ತಂದ್ಬಿಟ್ಟಿದ್ದಾರೆ. ಜಾರಿ ತಂದಾದ್ಮೇಲೆ ಏನೂ ಮಾಡೋಕ್ಕಲ್ಲ. ನಾನು ಬೇಡ ಅಂದರೆ ನೀವು ಬೇಡ ಅಂದರೆ ಯಾರು ಸ್ಟಾಪ್ ಮಾಡಲ್ಲ. ಅದಕ್ಕೆ ಬೇಕಾಗಿರೋಂಥ ಅನುಗುಣವಾಗಿರೋಂಥ ಒಂದನ್ನು ನಾವು ಮಾಡಿಕೊಂಡು ನಾವು ಮುಂದೋದ್ರೆ ನನ್ನ ವೋಟರ್ ಐ ಡಿ, ನನ್ನ ವೋಟು, ನನ್ನ ಹಕ್ಕು ಸೇಫ್ ಆಗಿರುತ್ತೆ. ಇಲ್ಲ ಅಂದರೆ ನಾನು ಕಳ್ಕೊತೀನಿ ಅಷ್ಟೇ. ನಾನು ಬೇಡ ಅಂತ ಕೂತ್ಕೊಂಡು ನನಗೆ ಲಾಸು ಅಷ್ಟೇ, ಇನ್ನೇನಿಲ್ಲ. ಸರ್, ಒಟ್ಟಿನಲ್ಲಿ ಫುಟ್ಪಾತ್ ಬೇಕು ಅಂತೀರಾ? ಇರ್ಬೇಕು ಮೇಡಮ್. ಈಗ ಇವ್ರು ಹೊಟ್ಟೆ ಮೇಲೆ ಹೊಡಿಬಾರ್ದಲ್ವಾ. ಈಗ ನನಗೂ ಒಂದು 50 ರೂಪಾಯಿ ಸೇವ್ ಆದರೆ ನಾನು ಸ್ಟೂಡೆಂಟ್ ಆಗಿ ಇದ್ಕೊಂಡು ಓದ್ಬೋದಲ್ವಾ.